ಎಷ್ಟು ಚಂದ ಇದೆ ಗೊತ್ತಾ. ಸೂಪರ್. ಅಮ್ಮ ನಮಸ್ಕಾರ. ಅಮ್ಮ ನಮಸ್ಕಾರ. ಎಷ್ಟು ದಿನದಿಂದ ನೀವು ನಮ್ಮ ಗಿರಣಿ ಶಾಪ್ಗೆ ಬರ್ತಾ ಇದ್ದೀರಾ? ಇದೇ ಮೊದಲನೇ ಸರ್ತಿ ಬರ್ತಾ ಇರೋದು. ಅಂದ್ರೆ ನೀವೇ ಡೈರೆಕ್ಟ್ ಆಗಿ ಬರ್ತಿರೋದಾ ಅಥವಾ ನಿಮ್ಗೆ ಯಾರಾದ್ರೂ ಸಜೆಸ್ಟ್ ಮಾಡಿದ್ರಾ? ನಮ್ ರಿಲೇಷನ್ ಒಬ್ರು ಸಜೆಸ್ಟ್ ಮಾಡಿದ್ರು. ಹೌದು ವೀಕ್ಷಕರೇ, ಇದು ಆಲ್ರೆಡಿ ಬೆಳಗ್ಗೆನೆ ಒಂದ್ ರೌಂಡ್ ಉರ್ದಿರ್ತಾರೆ. ನನ್ ಕೈಗೆ ಇನ್ನು ಬಿಸಿ ತಾಗ್ತಿದೆ ಕೂಡ. ಅದು ಉರ್ದಿದಾರ ಇಲ್ವಾ ಅನ್ನೋದಕ್ಕೆ ನೀವು ನೋಡ್ಬೋದು. ನಾವು ಉರ್ದಾಗ ಮಾತ್ರ ಈ ತರ ಕ್ರಿಸ್ಪಿ ತರ ಪೌಡರ್ ಬರೋದಕ್ಕೆ ಸಾಧ್ಯ ಆಗೋದು. ಮೆಣಸಿನಕಾಯಿ ಕೂಡ ಅಷ್ಟೇನೆ, ಇದನ್ನು ಕೂಡ ಆಲ್ರೆಡಿ ಮುರ್ದಿದ್ದಾರೆ ನೋಡಿ ಆಗಿದೆ. ಸೊ ಎಲ್ಲಾ ತರದ್ದು ಇವತ್ತಿನ ದಿನಕ್ಕೆ ಇವತ್ತಿನ ಆರ್ಡರ್ ಇರುತ್ತಲ್ಲ, ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನ ಆಲ್ರೆಡಿ ಒಂದ್ ರೌಂಡ್ ಉರ್ದಿಟ್ಕೊಂಡಿದ್ದಾರೆ. ಅದಷ್ಟೇ ಅಲ್ಲ, ನಿಮಗೆ ಕರ್ಬೇವ್ ಆಗ್ಬೋದು, ನೀವು ನೋಡ್ತಾ ಇರ್ಬೋದು ಕರ್ಬೇವೆಲ್ಲ ಎಷ್ಟು ಮಾಡಿಟ್ಟಿದ್ದಾರೆ ಅಂತ. ಸೊ ಇವತ್ತಿನ ಕ್ವಾಂಟಿಟಿಗೆ ಎಷ್ಟು ಬೇಕೋ ಅದನ್ನೆಲ್ಲ ಒಂದ್ ರೌಂಡ್ ಉರ್ದಿ ಇಟ್ಕೊಂಡಿದ್ದಾರೆ. ಎಲ್ಲಾ ತರದ್ದು ಇವತ್ತಿನ ಕೆಲ್ಸಕ್ಕೆ ಸಾಂಬಾರ್ ಪುಡಿಗಳಿಗೆ ಯಾವ್ದೆಲ್ಲ ಬೇಕು ಎಲ್ಲಾನು ಕೂಡ ರೆಡಿ ಮಾಡಿಟ್ಟಿದ್ದಾರೆ. ಈಗ ಆಲ್ರೆಡಿ ಸುಮಾರು ಸರ್ ಇದು ಎಷ್ಟು ಕೆಜಿ ಇದೆ ಸರ್? ಓಕೆ, ನೀವ್ ಇಲ್ಲಿ ನೋಡ್ತಾ ಇರ್ಬೋದು ಲಿಸ್ಟ್. ನಾನು ನಿಮ್ಗೆ ಇಷ್ಟೊತ್ತು ಬರೀ ಮಾತಾಡ್ ಹೇಳಿದೆ, ವಿತ್ ಪ್ರೂಫ್ ಕೂಡ ತೋರಿಸ್ತಾ ಇದ್ದೀನಿ. ಈ ಒಂದು ಸಾಂಬಾರ್ ಪುಡಿ ಬಂದು 8 ಕೆಜಿಗೆ ರೆಡಿ ಆಗಿರುವಂತದ್ದು. ಏನೆಲ್ಲ ಬೇಕು ಇಂಗ್ರೀಡಿಯೆಂಟ್ಸ್ ಪ್ರತಿ ಒಂದು ಇಲ್ಲಿ ನೋಡಿ, ನೀವು ನೋಡ್ತಾ ಇರ್ಬೋದು. ಬಾದಾಮ್ ಕೊರಿಯಂಡರ್ ಆಗ್ಬೋದು, ಬ್ಯಾಡಗಿ, ಪ್ರತಿ ಒಂದು ಕೂಡ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಸೊ ಇವಾಗ 8 ಕೆಜಿ ಸಾಂಬಾರ್ ಪುಡಿಗೆ ಬೇಕಾದಂತ ಎಲ್ಲಾ ತರದ ಇಂಗ್ರೀಡಿಯೆಂಟ್ಸ್ ರೆಡಿ ಇದೆ. ಬನ್ನಿ ಒಂದ್ ರೌಂಡ್ ನಿಮ್ಗೆ ಲೈವ್ ಅಲ್ಲಿ ತೋರಿಸ್ತೀನಿ ಯಾವ ತರ ಮಾಡ್ತಾರೆ ಸರ್ ಅಂತ. ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ನಾನಿವತ್ತು ನಿಮ್ಮನ್ನ ಎಲ್ಲಿ ಕರ್ಕೊಂಡ್ ಬಂದಿದ್ದೀನಿ ಗೊತ್ತಾ? ನೀವೆಲ್ಲೂ ನೋಡಿರ್ಲಿಕ್ಕಿಲ್ಲ, ಕೇಳಿರ್ಲಿಕ್ಕಿಲ್ಲ, ಮೇ ಬಿ ತಗೊಂಡೋಗಿರ್ಲಿಕ್ಕೆ ಎಲ್ರು ಜಸ್ಟ್ ಪ್ಯಾಕೆಟ್ ತರ ತಗೊಂಡೋಗಿರ್ತೀರಾ. ಒಂದು ಒಳ್ಳೆ ಅದ್ಭುತವಾದಂತ ಜಾಗಕ್ಕೆ ನಾನು ನಿಮ್ಮನ್ನ ಇವತ್ತು ಕರ್ಕೊಂಡ್ ಬಂದಿದ್ದೀನಿ. ಬನ್ನಿ, ಇಲ್ಲಿ ಒಂದು ಮೇಕ್ ಯುವರ್ ಓನ್ ರೆಸಿಪೀಸ್ ಅನ್ನುವಂತ ಕಾನ್ಸೆಪ್ಟ್ ನ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಅಂತ ಬನ್ನಿ ನೋಡೋಣ. ಎಸ್ ಹೌದು ಫ್ರೆಂಡ್ಸ್, ನಾನಿವತ್ತು ನಿಮ್ಮನ್ನ ಕರ್ಕೊಂಡ್ ಬಂದಿರೋದು ಗಿರಣಿ ಶಾಪ್ಗೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಬಿಸ್ನೆಸ್ ಶೆಡ್ಯೂಲ್ ಅಲ್ಲಿ ಕೆಲಸ ಕಾರ್ಯದ ಒತ್ತಡದಲ್ಲಿ ನಾವು ಮನೆಗೆ ಮಾಡ್ಬೇಕಾಗಿರೋ ಸಾಂಬಾರ್ ಪುಡಿಗಳನ್ನ ನಾವು ಮಾಡ್ಕೊಳ್ಳೋದಿಕ್ ಆಗ್ತಾ ಇಲ್ಲ. ನಮ್ಮ ಅಮ್ಮ, ನಮ್ಮ ಅಜ್ಜಿ, ನಮ್ಮ ಅತ್ತೆಯರು ಕೊಡುವಂತಹ ಟೇಸ್ಟ್ ಕೂಡ ನಮ್ಗೆ ಸಿಗ್ತಾ ಇಲ್ಲ. ಅದನ್ನೆಲ್ಲ ನೀವೇನಾದ್ರೂ ಮಿಸ್ ಮಾಡ್ಕೋತಾ ಇದ್ರೆ ಖಂಡಿತವಾಗ್ಲೂ ಈ ಒಂದು ಗಿರಣಿ ಶಾಪ್ಗೆ ವಿಸಿಟ್ ಮಾಡ್ಲೇಬೇಕು. ಆ ಬಂದ್ಮೇಲೆ ನಿಮ್ಗೆ ವಿಸಿಟ್ ಮಾಡೋದಕ್ಕೆ ಆಗ್ಲಿಲ್ವಾ, ನೀವು ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮಗೆ ಕಾಲ್ ಮಾಡ್ಬೋದು. ಮತ್ತೆ ನಮ್ಮ ವೆಬ್ಸೈಟ್ ಕೂಡ ಅಡ್ರೆಸ್ ಕೊಟ್ಟಿರ್ತೀವಿ. ಆ ವೆಬ್ಸೈಟ್ ಅಡ್ರೆಸ್ ಅಲ್ಲಿ ಕೂಡ ನಿಮ್ಗೆ ಬೇಕಾದಂತ ಓನ್ ರೆಸಿಪೀಸ್ ನ ನೀವು ಪರ್ಚೇಸ್ ಮಾಡ್ಬೋದು. ಬನ್ನಿ, ಹಾಗಿದ್ರೆ ಯಾವ್ದೆಲ್ಲ ಸಾಂಬಾರ್ ಪುಡಿ ಯಾವ ತರ ಹೇಗೆ ಅಂತ ನೋಡೋಣ. ನೀವೇನಾದ್ರೂ ಮನೆಯಲ್ಲಿ 1 ಕೆಜಿ 2 ಕೆಜಿ 3 ಕೆಜಿ ಸಾಂಬಾರ್ ಪುಡಿಗಳು ಎಲ್ಲಾ ತರದ್ದು, ಮಾಂಸ ಸಾಂಬಾರ್ ಪುಡಿ ಆಗ್ಬೋದು, ಬೇಳೆ ಸಾಂಬಾರ್ ಪುಡಿ ಆಗ್ಬೋದು, ವಾಂಗಿಪಾತ್ ಪುಡಿ ಆಗ್ಬೋದು, ಪುಳಿಯೋಗರೆ ಪುಡಿ, ಇಷ್ಟು ಕೂಡ ಈಗ ನಿಮ್ ಮನೆಗೆ ಏನಾದ್ರೂ 1 ಕೆಜಿ ಬೇಕಾಗಿರುತ್ತೆ. 1 ಕೆಜಿ ಅಳತೆಗೆ ಅದಕ್ಕೆ ಕಡ್ಲೆ ಆಗ್ಬೋದು, ಉರ್ಗಡ್ಲೆ ಆಗ್ಬೋದು, ಮತ್ತೆ ಚಕ್ಕೆ, ಲವಂಗ, ಈ ಎಲ್ಲಾ ಇಂಗ್ರೀಡಿಯೆಂಟ್ಸ್ ಕೂಡ ಗ್ರಾಮ್ ಲೆಕ್ಕದಲ್ಲಿ ನಮ್ಗೆ ಅಮ್ಮವರೆಲ್ಲ ಹಿಂಗೆ 100 ಗ್ರಾಮು 50 ಗ್ರಾಮು 1/4 ಕೆಜಿ ಯಾವ ತರ ಇಂಗ್ರೀಡಿಯೆಂಟ್ಸ್ ನ ಬಳಸ್ತಿದ್ರು ಅದೇ ಲೆಕ್ಕದ ಪ್ರಕಾರ ಇವರು ಕೂಡ 1 ಕೆಜಿಗೆ ಇಷ್ಟು ಅಂತ ಹೇಳಿ ಲಿಸ್ಟ್ ನ ತಗೊಂಡು ನಿಮಗೆ ಸಾಂಬಾರ್ ಪುಡಿನ ಇಲ್ಲೇ ಅದನ್ನ ಚೆನ್ನಾಗಿ ಹುರಿದು ಒಣಗಿಸಿ ಇಲ್ಲೇ ನೀವು ನೋಡ್ತಾ ಇರ್ಬೋದು. ಅಲ್ಲಿ ಮೆಣಸಿನಕಾಯಿ ಗ್ರೈಂಡ್ ಆಗ್ತಿದೆ, ಅದನ್ನ ಚೆನ್ನಾಗಿ ಹುರಿತಾ ಇದ್ದಾರೆ. ಇದು ನೋಡಿ ಎಷ್ಟು ಚಂದ ಆಗ್ತಿದೆ ಅಂತ ಹೇಳಿ ಮೆಣಸಿನಕಾಯಿನ ಹುರಿದು ಅದಾದ ನಂತರ ಸಾಂಬಾರ್ ಪುಡಿ ಕೂಡ ರೆಡಿ ಆಗಿದೆ. ಇಷ್ಟು ಲೆವೆಲ್ಗೆ ಇವರನ್ನೇ ಒಂದೊಂದೇ ಹಂತದಲ್ಲಿ ಮಾಡಿ ಕೊಡ್ತಾರೆ. ಎಷ್ಟು ಚಂದ ಇದೆ ಗೊತ್ತಾ. ಸೂಪರ್. ಅದಷ್ಟೇ ಅಲ್ಲ, ನಿಮ್ಗೆ ನಾನು ಅವಾಗ್ಲೇ ಹೇಳ್ದಾಗೆ ನಾನ್ ವೆಜ್, ವೆಜ್ ಎಲ್ಲಾ ತರದ ಪುಡಿಗಳು ಸಿಗತ್ತೆ. ಮತ್ತೆ ಎಲ್ಲಾ ಪುಡಿಗಳು ಒಂದೇ ಗ್ರೈಂಡರ್ ಅಲ್ಲಿ ಮಾಡ್ತಾರೆ ಅನ್ಕೊಂಡ್ರೆ ನೋ ವೇ, ಪ್ರತಿ ಒಂದಕ್ಕೂ ಕೂಡ ಒಂದೊಂದೇ ಇಟ್ಟಿರ್ತಾರೆ. ಅಲ್ಲಿ ಮೆಣಸಿನಕಾಯಿ ಹುರಿತಾ ಇದ್ದಾರೆ ನೋಡ್ತಾ ಇರ್ಬೋದು. ಇನ್ನೊಂದ್ ಕಡೆ ಈಗ ಧನಿಯಾ ಪುಡಿ ಆದ್ರೆ ಅದಕ್ಕೆ ಸಪರೇಟ್ ಮಾಡ್ತಾರೆ, ಸಾಂಬಾರ್ ಪುಡಿ ಇದಕ್ಕೆ ಸಪರೇಟ್ ಮಾಡ್ತಾರೆ, ನಾನ್ ವೆಜ್ ಆದ್ರೆ ಸಪರೇಟ್ ಮಾಡ್ತಾರೆ. ಇನ್ನು ಸಾಂಬಾರ್ ಪುಡಿ ಇದಷ್ಟೇ ಮಾಡೋದು ಅಂತಂದ್ರೆ ಸಾಂಬಾರ್ ಪುಡಿ ಅದನ್ನೆಲ್ಲ ಇಲ್ಲೇನೆ ಹುರಿದು ಅದನ್ನೆಲ್ಲ ಪುಡಿ ಮಾಡಿ ಕೂಡ ನೀವು ಮಿಕ್ಸ್ ಕೂಡ ಕೈಯಲ್ಲಿ ಮಾಡೋ ಅಗತ್ಯ ಇರೋದಿಲ್ಲ. ಅದನ್ನ ಪೂರ್ತಿ ಮಷೀನ್ ಮಿಕ್ಸ್ ಮಾಡುತ್ತೆ ಅಂಡ್ ಜರ್ಡಿ ಇಡೋ ಅಗತ್ಯ ಕೂಡ ಇರೋದಿಲ್ಲ. ಯಾಕೆಂದ್ರೆ ಅಷ್ಟು ಫ್ರೆಶ್ ಆಗಿ ನೀಟಾಗಿ ಕ್ಲೀನ್ ಆಗಿ ಮಾಡಿ ಕೊಡ್ತಾರೆ. ಜಸ್ಟ್ ಒಂದು ನೀವು ಕಂಟೈನರ್ ತಗೊಬಂದು ಅದನ್ನ ಸ್ಟೋರ್ ಮಾಡಿಸ್ಕೊಂಡು ತಗೊಂಡೋಗಿ ಮನೆಯಲ್ಲಿ ಡೈರೆಕ್ಟ್ ಆಗಿ ಸಾಂಬಾರ್ಗೆ ನೀವು ಬಳಸುವಂತದ್ದು. ಅದಷ್ಟೇ ಅಲ್ಲ, ಬರೀ ಸಾಂಬಾರ್ ಪುಡಿ ಅಷ್ಟೇ ಅಂತ ಅನ್ಕೋಬಿಡಿ. ಪೌಡರ್ಗಳು ಅದ್ರ ಜೊತೆಗೆ ನಿಮಗೆ ಡ್ರೈ ಫ್ರೂಟ್ ಪೌಡರು, ಮಿಲ್ಲೆಟ್ಸ್ ಅಂತ ಮಕ್ಳುಗಳಿಗೆ ಏನಾದ್ರು ಸರಿ ಪೌಡರ್ಗಳು ಮಾಡ್ಕೋಬೇಕು ಅಂತಿದ್ರೆ ಅದನ್ನು ಕೂಡ ನೀವು ಮನೆಯಲ್ಲಿ ಕುತ್ಕೊಂಡು ಅದನ್ನೆಲ್ಲ ಒಣಗಿಸಿ ತೊಳೆದು ಆರಿಸಿ ಪೌಡರ್ ಮಾಡಿ ಅದ್ರ ಅಗತ್ಯನೇ ಇರೋದಿಲ್ಲ. ಜಸ್ಟ್ ನೀವು ನಮ್ಮ ಗಿರಣಿ ಶಾಪ್ಗೆ ವಿಸಿಟ್ ಮಾಡಿದ್ರೆ ನಿಮ್ಗೆ ಏನೆಲ್ಲ ಐಟಮ್ಸ್ ಬೇಕು ಎಲ್ಲ ಶುದ್ಧವಾಗಿ ಶುಚಿತ್ವವನ್ನ ಕಾಪಾಡಿರ್ತಾರೆ. ತಗೊಂಡು ನಿಮ್ಮ ಕಣ್ಣೆದುರುಗಡೆ ಅದನ್ನೆಲ್ಲ ನೀವು ನೋಡ್ತಾ ಇರ್ಬೋದು. ಇಲ್ಲೊಬ್ರು ರಾಗಿ ಮಂಟ್ ಮಾಡಿಸ್ಕೊಳ್ಳೋದಕ್ಕೆ ಅಂತ ಹಾಕಿದ್ದಾರೆ. ರಾಗಿ ಎಷ್ಟು ಚಂದ ಉರಿತಾ ಇದಾರೆ ನೋಡ್ಬೋದು. ನಾವ್ ಇನ್ನು ಮನೆಯಲ್ಲಿ ಉರಿಬೇಕಾದ್ರೆ ಏನ್ ಮಾಡ್ತೀವಿ ಅಂದ್ರೆ ಒಂದು 2 to 3 ಮಿನಿಟ್ಸ್ ಅಷ್ಟೇ ಜಸ್ಟ್ ಹಿಂಗ್ ಮಾಡ್ಕೋತೀವಿ. ಬಟ್ ಇದು ಎಷ್ಟೊತ್ತಾಯ್ತು ಅಂದ್ರೆ ಸುಮಾರು 3-4 ಮಿನಿಟ್ಸ್ ಇಂದ ನೀಟಾಗಿ ಅದು ಉರಿತಾ ಇದಾರೆ. ಒಂದು ತಳ ಹಿಡ್ದಿಲ್ಲ, ಇನ್ನೊಂದೇನ್ ಆ ತರದ್ದೇನು ಆಗಿಲ್ಲ. ಇಷ್ಟು ನೀಟಾಗಿ ನಿಮ್ಗೆ ಈ ತರದ ಡ್ರೈ ಫ್ರೂಟ್ ಪೌಡರ್ಸ್ ಆಗ್ಬೋದು, ಮಿಲ್ಲೆಟ್ಸ್ ಆಗ್ಬೋದು, ಅದನ್ನು ಕೂಡ ನಿಮ್ಗೆ ಇಲ್ಲಿ ಮಾಡಿ ಕೊಡ್ತಿದ್ದಾರೆ. ನೀವು ನೋಡ್ತಾ ಇರ್ಬೋದು ಧಾನ್ಯಗಳನ್ನ ಕೂಡ ಅಷ್ಟೇ ಶುದ್ಧವಾದ ರೀತಿನಲ್ಲಿ ನೀಟಾಗಿ ಅದನ್ನ ನೀಟಾಗಿ ಉರಿತಾ ಇದ್ದಾರೆ ನೋಡ್ಬೋದು. ಅದಾದ್ಮೇಲೆ ನಿಮ್ಗೆ ಚಟ್ನಿ ಪುಡಿಗಳು ಕೂಡ ಮಾಡ್ಕೊಡ್ತಾರೆ. ಚಟ್ನಿ ಪುಡಿ ಅಷ್ಟೇ ಅಲ್ಲ, ಎಲ್ಲಾ ತರದ್ದು ಪುಳಿಯೋಗರೆ ಪ್ಯಾಕೆಟ್, ವಾಂಗಿಪಾತ್ ಪುಡಿ ನಿಮ್ಗೆ ಏನ್ ಕ್ವಾಂಟಿಟಿ ಕ್ವಾಲಿಟಿ ವೈಸ್ ಇರುತ್ತೆ, ಒಂದ್ ಅರ್ಧ ಕೆಜಿ ಬೇಕು, 1 ಕೆಜಿ ಬೇಕು, 3/4 ಕೆಜಿ ಬೇಕು, ಅಷ್ಟಕ್ಕೂ ಕೂಡ ನಿಮ್ಗೆ ಮಾಡಿ ಕೊಡ್ತಾರೆ. ನೀವು ಅದನ್ನ ಬೇಕಾದ್ರೆ ನಿಮ್ಗೆಲ್ಲ 1 by 1 ತೋರಿಸ್ತಾ ಹೋಗ್ತೀನಿ.
ನೀವಿಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ, ಎಷ್ಟು ಚಂದ ಎಲ್ಲಾ ತರದ ಇಂಗ್ರೀಡಿಯೆಂಟ್ಸ್ ಎಷ್ಟು ಫ್ರೆಶ್ ಆಗಿದೆ, ಕ್ಲೀನ್ ಆಗಿದೆ. ಅಂಡ್ ಇಲ್ಲಿ ಸುತ್ತಮುತ್ತ ನೋಡ್ತಾ ಇರ್ಬೋದು ಹೈಜೆನಿಕ್ ಯಾವ ತರ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳಿ. ನೀವು ನೋಡಿ ಒಂದೊಂದೇ ಅದು ಪ್ರಾಡಕ್ಟ್ಸ್ ಕ್ವಾಂಟಿಟಿ ಸೇಮ್ ಮನೆಯಲ್ಲಿ ನಮ್ಮ ಅಜ್ಜಿ, ನಮ್ಮಮ್ಮ, ನಮ್ಮ ಅತ್ತೆ ಅವರೆಲ್ಲ ಹೇಗ್ ಮಾಡ್ತಿದ್ರು ಅದೇ ತರ ಎಲ್ಲ ಐಟಮ್ಸ್ ಬಳಸಿದ್ದಾರೆ. ಅಂಡ್ ಇವಾಗ ರೋಸ್ಟ್ ಆಗೋದಕ್ಕೆ ಇನ್ನೊಂದು ರೌಂಡಿಗೆ ಆಗ್ತಾ ಇದ್ದಾರೆ. ಇಲ್ಲಿ ಎಷ್ಟು ಚಂದ ನೀಟಾಗಿ ಆಗ್ತಿದೆ ಅಂತ ಹೇಳಿ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು. ಅರ್ಜೆಂಟ್ ಅಲ್ಲಿ ಯಾವ್ದಾವ್ದೋ ಪೌಡರ್ ಸಿಕ್ತು ಅಂತ ಹೇಳ್ಬಿಟ್ಟು ನೀವ್ ತಗೊಂಡು ಅಡಿಗೆ ಮಾಡ್ಕೊಂಡು ಆರೋಗ್ಯ ಅಂತೂ ಕೆಡಿಸ್ಕೋಬೇಡಿ. ಯಾಕಂದ್ರೆ ಅಂತವ್ರಿಗೋಸ್ಕರ ನಮ್ಮ ಆರೋಗ್ಯ ಕಾಪಾಡ್ಬೇಕು, ಉಳಿಸ್ಬೇಕು ಅನ್ನೋದಕ್ಕೋಸ್ಕರ ಇಂತ ಗಿರಣಿ ಶಾಪ್ ಇರೋದು. ನೀವ್ ಇಲ್ಲಿ ನೋಡ್ತಾ ಇರ್ಬೋದು ರಸಂ ಪೌಡ್ರು, ಕಾಶ್ಮೀರ್ ಚಿಲ್ಲಿ ಪೌಡ್ರು, ಟರ್ಮರಿಕ್ ಪೌಡ್ರು ಅಂಡ್ ಬಿಸಿಬೇಳೆ ಬಾತ್ ಪೌಡ್ರು, ಕರಿ ಅಂದ್ರೆ ಚಟ್ನಿ ಪೌಡರ್ ಆಗ್ಬೋದು, ಯಾವ್ದು ಕರ್ಬೇವಿನ ಸೊಪ್ಪು ಬಳಸಿ ಮಾಡಿರೋ ಅಂತದ್ದು. ಇದ್ರಲ್ಲಿ ಇಲ್ಲಿ ಎಲ್ಲಾ ತರದ್ದು ಇಂಗ್ರೀಡಿಯೆಂಟ್ಸ್ ಕೂಡ ಬಳಸಿರ್ತಾರೆ. ನೀವ್ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲಾ ತರದ್ದು ಕೂಡ ಇಲ್ಲಿ ಇರುತ್ತೆ. ಇದಂತೂ ಆರೋಗ್ಯಕ್ಕೆ ಮಸ್ತ್ ಇರುತ್ತೆ ಅಂತ ಹೇಳ್ಬೋದು. ಅದಷ್ಟೇ ಅಲ್ಲ, ಗ್ರೌಂಡ್ ಚಟ್ನಿ ಪೌಡರ್ ಆಗ್ಬೋದು, ವೆಜಿಟೇಬಲ್ ಬಾತ್ ಪೌಡರ್ ಆಗ್ಬೋದು, ಪುಳಿಯೋಗರೆ ಪೌಡರ್, ರೆಡ್ ಚಿಲ್ಲಿ ಅಂಡ್ ಸ್ಪೈಸಿ ರಸಂ ಪೌಡರ್ ಕೂಡ ಎಲ್ಲಾ ತರದ ಪೌಡರ್ ಕೂಡ ಅವೈಲೇಬಲ್ ಇರುತ್ತೆ. ಅಂಡ್ ಇಂಗ್ರೀಡಿಯೆಂಟ್ಸ್ ಕೂಡ ಇಲ್ಲೇ ಸಿಗುತ್ತೆ. ನೀವು ಬಂದು ಕಣ್ಣಲ್ಲಿ ನೋಡಿ ನೀವು ಉತ್ತಮವಾದಂತಹ ಗುಣಮಟ್ಟವಾಗಿರುವಂತಹ ಒಂದು ಪೌಡರ್ಸ್ ನ ನೀವು ಮಾಡಿಸ್ಕೋಬಹುದಾಗಿರುತ್ತೆ. ಅಂಡ್ ನಾನು ನಿಮ್ಗೆ ಅವಾಗ್ಲೇ ಹೇಳ್ದೆ ಉತ್ಪನ್ನಗಳು ಅಂದ್ರೆ ಈಗ ರಾಗಿ ಆಗ್ಬೋದು, ಗೋಧಿ ಆಗ್ಬೋದು, ಮತ್ತೆ ಗೋಧಿನಲ್ಲಿ 2-3 ತರ ಇಟ್ಟಿದ್ದಾರೆ. ಅಂಡ್ ಇಲ್ಲಿ ನೋಡಿ ನಾನು ನಿಮ್ಗೆ ಇನ್ನೊಂದು, ಇದು ಜಾವಾ ಗೋಧಿ ಅಂತೇಳಿ ಈ ತರದ್ದು ಕೂಡ ಇಲ್ಲಿ ಸಿಗುತ್ತೆ. ಅಂಡ್ ಬಾಸಿ ಜೋಳ, ಸಣ್ಣ ಜೋಳ ಅಂತ ಏನೋ ಹೇಳ್ತಾರೆ. ಇದು ಕೂಡ ನೀವು ಇಲ್ಲಿಗೆ ಬಂದು ಎಲ್ಲಾ ತರದ ಉತ್ಪನ್ನಗಳನ್ನ ಕಣ್ಣಾರೆ ನೋಡಿ, ಶುಚಿತ್ವ, ಕ್ವಾಲಿಟಿ, ಗುಣಮಟ್ಟವನ್ನ ನೋಡಿ ನೀವ್ ಇಲ್ಲೇ ಕ್ಲೀನಿಂಗ್ಸ್ ಎಲ್ಲ ಮಾಡಿಸ್ಕೊಂಡು ನಿಮ್ಮ ಕಣ್ ಮುಂದೆನೆ ಎಲ್ಲಾನು ಕೂಡ ನೀವು ಪೌಡರ್ ಮಾಡಿಸ್ಕೊಂಡು ಹೋಗ್ಬೋದು. ಇಷ್ಟೊತ್ತು ನಾನು ನಿಮ್ಗೆ ಸಾಂಬಾರ್ ಪುಡಿಗಳ ಬಗ್ಗೆ ಹೇಳಿದೆ, ಎಲ್ಲಾ ತರದ ಪೌಡರ್ಗಳ ಬಗ್ಗೆ ಹೇಳಿದೆ. ಮತ್ತೆ ಸಾಂಬಾರ್ ಮಾಡಾದ್ಮೇಲೆ ಸಾಂಬಾರ್ಗೆ ಒಗ್ಗರಣೆ ಇಲ್ಲ ಅಂತಂದ್ರೆ ಚೆನ್ನಾಗಿರುತ್ತೆ. ಸಾಂಬಾರ್ಗಾಗ್ಬೋದು, ಬೇರೆ ಪಲ್ಯಗಳಿಗಾಗ್ಬೋದು ಅಂಡ್ ರೈಸ್ ಗಳಿಗಾಗ್ಬೋದು, ಪಲಾವ್ ಈ ತರದಕ್ಕೆಲ್ಲ ಒಗ್ಗರಣೆ ಇಲ್ಲ ಅಂದ್ರೆ ಚೆನ್ನಾಗಿರುತ್ತಾ? ಇಲ್ಲ ಅಲ್ವಾ? ಒಗ್ಗರಣೆಗೆ ಒಳ್ಳೆ ಉತ್ತಮವಾದಂತಹ ಗುಣಮಟ್ಟದ ಎಣ್ಣೆ ಬೇಕೇ ಬೇಕಲ್ವಾ? ಯಾವ್ದಾವ್ದೋ ಎಣ್ಣೆ ಸಿಗುತ್ತೆ, 1/4 ಲೀಟ್ರು, ಅರ್ಧ ಲೀಟ್ರು ಕಡಿಮೆ ಸಿಕ್ತು ಅಲ್ಲ, ಈ ತರದೆಲ್ಲ ತಗೊಂಡ್ರೆ 100% ಇವಾಗ ಕೆಡ್ತಿರೋ ಆರೋಗ್ಯ ಇನ್ನೂ ಕೆಡೋ ಪರಿಸ್ಥಿತಿ ಜಾಸ್ತಿನೇ ಆಗ್ಬಿಡುತ್ತೆ. ಸೊ ನಿಮ್ಗೆ ಅದ್ರಲ್ಲೂ ಉತ್ತಮವಾದಂತ ಎಣ್ಣೆ ಬೇಕಾ? ಇಲ್ಲಿ ನಿಮ್ಮ ಕಣ್ಣೆದುರುಗಡೆ ತಯಾರಿಸಿರುವಂತದ್ದು, ನಿಮ್ಮ ಕಣ್ಣೆದುರುಗಡೆ ನೋಡಿ ತಯಾರಿಸ್ಕೊಡುವಂತದ್ದು. ಬನ್ನಿ, ಅದು ಕೂಡ ಇಲ್ಲಿ ಸಿಗುತ್ತೆ. ಒಂದೊಂದೇ ನಿಮಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ. ನೀವಿಲ್ಲಿ ನೋಡ್ತಾ ಇರ್ಬೋದು ಕಡ್ಲೆಕಾಯಿ ಎಣ್ಣೆ, ನಾವು ಸಾಂಬಾರಿಗೆ ಬಳಸುವಂತ ದಿನನಿತ್ಯದ ಸೂರ್ಯಕಾಂತಿ ಎಣ್ಣೆ ಆಗ್ಬೋದು, ಕಡಲೆ ಬೀಜದ ಎಣ್ಣೆ ಆಗ್ಬೋದು, ಮತ್ತೆ ಹರಳೆ ಎಣ್ಣೆ ಇರೋದಿಲ್ಲ ಇಲ್ಲಿ, ಅಂಡ್ ಹುಚ್ಚಳ ಎಣ್ಣೆ ಆಗ್ಬೋದು. ನೀವೇನಾದ್ರೂ ಬಾದಾಮ್ ಆಯಿಲ್ ಈ ರೇಂಜ್ಗೆ, ಯಾಕಂದ್ರೆ ಬಾದಾಮಿ ಅಂದ್ರೆ ತುಂಬಾ ಕಾಸ್ಟ್ಲಿ ಅಲ್ವಾ, ಆಲ್ಮಂಡ್ ಆಯಿಲ್ ಅಂತ ಏನ್ ನಾವ್ ಹೇಳ್ತೀವಿ. ಸೊ ನೀವ್ ಇಲ್ಲಿ ನೋಡ್ತಾ ಇರ್ಬೋದು ಆಲ್ಮಂಡ್ ಆಯಿಲ್. ಮಕ್ಳುಗಳಿಗೆ ತಲೆ ಮಸಾಜ್ ಹಾಕ್ಬೋದು, ಬಾಡಿ ಮಸಾಜ್ ಮಾಡಿದ್ರೆ ಮಕ್ಳು ಕ್ಯೂಟ್ ಆಗಿ ಗ್ಲೋ ಕಾಣಿಸ್ತಾರೆ ಅಂಡ್ ಮಕ್ಳಿಗೆ ಮೈ ಕಟ್ಟುತ್ತೆ ಅಂತ ಕೂಡ ಹೇಳ್ತಾರೆ. ಸೊ ಅದನ್ನು ಕೂಡ ನಿಮ್ಮ ಕಣ್ಣೆದುರುಗಡೆನೆ ನೀವು ಇಲ್ಲಿ ಗಿರಣಿ ಶಾಪ್ಗೆ ಬಂದ್ರೆ ಕಣ್ಣೆದುರುಗಡೆ ಮಾಡಿ ಕೊಡ್ತಾರೆ. ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ನಿಮ್ಗೆ ಕೊಡ್ತಾ ಇದ್ದಾರೆ. ಬನ್ನಿ ಒಂದ್ಸರಿ ವಿಸಿಟ್ ಮಾಡಿ ತಗೊಂಡೋಗಿ ನಿಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಳಿ. ಹೌದು ಫ್ರೆಂಡ್ಸ್, ನಾನು ನಿಮ್ಗೆ ಇಷ್ಟೊತ್ತು ಅಲ್ಲಿ ಲೈವ್ ಅಲ್ಲಿ ತೋರಿಸ್ತೆ ಪೌಡರ್ಗಳು ಮಾಡೋದಾಗ್ಬೋದು ಅಂಡ್ ಎಣ್ಣೆ ತಯಾರಿಸೋದು ಕೂಡ ತೋರಿಸ್ಕೊಟ್ಟೆ. ಅದಕ್ಕೆಲ್ಲ ಇಂಗ್ರೀಡಿಯೆಂಟ್ಸ್ ನೀವು ಕಣ್ಣಾರೆ ನೋಡ್ಬಹುದು, ಸಿಗುತ್ತೆ ಅಂತ ಕೂಡ ಹೇಳ್ದೆ ಅಲ್ವಾ. ಒಂದ್ಸಲ ನಾನು ತೋರಿಸ್ತೀನಿ ನೋಡಿ. ಇಲ್ಲಿ ನೋಡ್ತಾ ಇರ್ಬೋದು ಧನಿಯಾ ಪುಡಿಗೆ ನೀವು ಕಣ್ಣಾರೆ ಇಲ್ಲೇ ನೋಡಿ ಕ್ವಾಂಟಿಟಿ ಕ್ವಾಲಿಟಿಯನ್ನ ನೋಡಿ ಮಾಡಿಸ್ಕೋಬಹುದು. ಅಂಡ್ ಗುಂಡು ಮೆಣಸಿನ್ಕಾಯಿ ಆಗ್ಬೋದು, ಅಂಡ್ ಈ ಒಂದು ಗುಂಟೂರು ಮೆಣಸಿನ್ಕಾಯಿ ಆಗ್ಬೋದು, ಈ ಮೆಣಸಿನ್ಕಾಯಿ ಆಗ್ಬೋದು, ಎಲ್ಲಾ ತರದ ಮೆಣಸಿನ್ಕಾಯಿಗಳು ಕೂಡ ಎಲ್ಲಾ ತರದ ಐಟಮ್ಸ್ ಕೂಡ ನಿಮ್ಗೆ ಇಲ್ಲಿ ಎಲ್ಲರೂ ನೀವು ನೋಡಿ ಮಾಡಿ ತಗೊಂಡು ಹೋಗ್ಬೋದು. ಇದೆಲ್ಲಾ ಕೂಡ ಇಲ್ಲಿ ಸ್ಟಾಕ್ ಇರುತ್ತೆ. ನೀವೆಲ್ಲದರ ಒಂದು ಶುಚಿತ್ವ, ಕ್ವಾಲಿಟಿ ಅಂಡ್ ಹೈಜಿನಿಕ್ ಎಲ್ಲವನ್ನು ನೋಡಿ ನೀವು ನಿಮಗೆ ಬೇಕಾದಂತಹ ಐಟಮ್ಸ್ ಆಗ್ಬೋದು, ಪೌಡರ್ ಆಗ್ಬೋದು, ಆಯಿಲ್ ಆಗ್ಬೋದು ಬೈ ಮಾಡ್ಬೋದು. ಹಾಗೆ ನಿಮ್ಗೆ ಕೊಬ್ಬರಿಕಾಯಿ ಎಣ್ಣೆಗೂ ಕೂಡ ಕೊಬ್ಬರಿಕಾಯಿ ನಾವ್ ಎಣ್ಣೆ ಬೇರೆ ಕಡೆ ಹೋದ್ರೆ ಏನ್ ಮಾಡ್ತೀವಿ, ಡೈರೆಕ್ಟ್ ತಗೊಂಡ್ಬಿಡ್ತೀವಿ. ಅದು ಚೆನ್ನಾಗಿರೋ ಕೊಬ್ಬರಿಕಾಯಿ ಮಾಡಿರ್ತಾರೋ ಕೆಟ್ಟೋಗಿರೋದ್ರು ಮಾಡಿರ್ತಾರೋ ಅದಂತೂ ನಮ್ಗೆ ಗೊತ್ತಿಲ್ಲ. ಆದ್ರೆ ನೀವು ನಮ್ಮ ಗಿರಣಿ ಶಾಪ್ಗೆ ಬರೋದ್ರಿಂದ ನಿಮ್ಮ ಕಣ್ಣೆದುರುಗಡೆನ ಕೊಬ್ಬರಿಕಾಯಿ ನೋಡಿ ಅದು ಚೆನ್ನಾಗಿರೋದ ಹೇಗೆ ಅಂತೇಳಿ ಇಲ್ಲೇ ನೀವು ಎಣ್ಣೆನ ಮಾಡಿಸ್ಕೋಬಹುದು. ಅದು ಕೂಡ ನಿಮ್ಗೆ ಸ್ಟಾಕ್ ಇರುತ್ತೆ. ನೀವು ನೋಡಿ ನಿಮ್ಗೆ ಬೇಕಾದಷ್ಟು ಕ್ವಾಲಿಟಿ ವೈಸ್ ಮಾಡಿಸ್ಕೋಬಹುದಾಗಿರುತ್ತೆ. ಹಾಗೆ ನೀವು ಅರ್ಧ ಲೀಟರ್ 1 ಲೀಟರ್ ಕೊಬ್ಬರಿ ಎಣ್ಣೆನ ನೋಡ್ತಾ ಇದ್ರೆ ನೀವು ಸಡನ್ ಆಗಿ ಬರ್ತೀರಾ, ಈಗಿನ ಅರ್ಜೆಂಟ್ ಆಗಿ ಬಂದಿದ್ದೀರಾ ಅಂತ ಅಂದ್ರೆ ನೀವು ಆರಾಮಾಗಿ ಇಲ್ಲೇ ರೆಡಿ ಮಾಡಿರುವಂತಹ ಕೊಬ್ಬರಿ ಎಣ್ಣೆ ಆಗ್ಬೋದು. ಹಾಗೆ ಇಲ್ಲಿ ಆಲ್ಮಂಡ್ ಆಯಿಲ್ ಕೂಡ ಇದೆ. ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಕ್ವಾಂಟಿಟಿಯಲ್ಲಿ ತಗೊಂಡು ಹೋಗ್ಬೋದು. ಎಲ್ಲಾ ಕೂಡ ಇಲ್ಲೇ ತಯಾರಿಸಿರೋದಾಗಿರುತ್ತೆ, ಸರ್ಟಿಫೈಡ್ ಆಗಿರುತ್ತೆ, ಉತ್ತಮ ಗುಣಮಟ್ಟದಾಗಿರುತ್ತೆ. ಸೊ ನಿಮ್ಮ ಆರೋಗ್ಯವನ್ನ, ನಿಮ್ಮ ಕೂದಲಿನ ಆರೋಗ್ಯ ಆಗ್ಬೋದು, ನಿಮ್ಮ ಮಕ್ಕಳು ಈಗಿನ ಹುಟ್ಟಿರುವಂತಹ ಶಿಶುಗಳಾಗ್ಬೋದು, ಅವರ ಮೈ ಕಟ್ಟೋದಿಕ್ಕೆ ಮಕ್ಕಳು ಗ್ಲೋ ಆಗಿ ಗುಂಡ್ಗುಂಡು ಕಾಣಿಸ್ಬೇಕು ಅಂದ್ರೆ ಖಂಡಿತ ನಮ್ಮ ಶಾಪ್ಗೆ ಬನ್ನಿ. ಆಲ್ಮಂಡ್ ಆಯಿಲ್ ಆಗ್ಬೋದು, ಮಕ್ಳಿಗೆ ಬೇಕಾದ, ನಿಮ್ಮನೆಗೆ ಬೇಕಾದ ಸಾಂಬಾರ್ ಪುಡಿ ಅಂಡ್ ಎಣ್ಣೆ ಯಾವ್ದು ಬೇಕು ನೀವು ಅದನ್ನ ತಗೊಂಡ್ ಹೋಗ್ಬೋದು ಕಸ್ಟಮೈಸ್ಡ್ ಆಗಿ. ಅಮ್ಮ ನಮಸ್ಕಾರ. ಅಮ್ಮ ನಮಸ್ಕಾರ. ಎಷ್ಟ್ ದಿನದಿಂದ ನೀವು ನಮ್ಮ ಗಿರಣಿ ಶಾಪ್ಗೆ ಬರ್ತಾ ಇದ್ದೀರಾ? ಇದೇ ಮೊದಲನೇ ಸರ್ತಿ ಬರ್ತಾ ಇರೋದು. ಅಂದ್ರೆ ನೀವೇ ಡೈರೆಕ್ಟ್ ಆಗಿ ಬರ್ತಿರೋದಾ ಅಥವಾ ನಿಮ್ಗೆ ಯಾರಾದ್ರೂ ಸಜೆಸ್ಟ್ ಮಾಡಿದ್ರಾ? ನಮ್ ರಿಲೇಷನ್ ಒಬ್ರು ಸಜೆಸ್ಟ್ ಮಾಡಿದ್ರು. ಅಂದ್ರೆ ನಿಮ್ ರಿಲೇಷನ್ ತುಂಬಾ ದಿನದಿಂದ ಬರ್ತಾ ಇದ್ರು. ಸೊ ನಿಮ್ಗೆ ಇಲ್ಲಿ ಒಳ್ಳೆ ಗುಣಮಟ್ಟದ ಸಾಂಬಾರ್ ಪುಡಿ ಆಗ್ಬೋದು, ಎಣ್ಣೆ ಸಿಗುತ್ತೆ ಅಂತ ನಿಮ್ಗೆ ಸಜೆಸ್ಟ್ ಮಾಡಿದ್ರು. ನೀವೇನಾದ್ರೂ ನಮ್ಮ ಗಿರಣಿ ಶಾಪ್ ಸಾಂಬಾರ್ ಪುಡಿ ಏನಾದ್ರು ಟೇಸ್ಟ್ ಮಾಡಿದೀರಾ ಅಮ್ಮ? ಇಲ್ಲ ಈಗ ಮಾಡ್ಬೇಕು. ನೆಕ್ಸ್ಟ್ ಈಗ ಮಾಡಿಸ್ತಾ ಇದೀವಿ, ಆಮೇಲೆ ಟೇಸ್ಟ್ ಮಾಡ್ಬೇಕು.
ನಿಮ್ಮ ರಿಲೇಟಿವ್ ನಿಮ್ಗೆ ಅದೇ ಬಹಳ ಚೆನ್ನಾಗಿರುತ್ತೆ, ರುಚಿ ಎಲ್ಲ ಚೆನ್ನಾಗಿರುತ್ತೆ, ಯಾಕೆ ನೀವು ಒಬ್ರೇ ಸಫರ್ ಪಡ್ತೀರಾ, ಆರಾಮಾಗಿ ಎಲ್ಲ ಅವ್ರು ಮಾಡಿ ಕೊಡ್ತಾರೆ ಅಂದ್ರೆ ಸೊ ನೀವ್ ಇವತ್ತು ನಮ್ಮ ಅಂಗಡಿಗೆ ಬಂದಿದ್ದೀರಾ. ಹೌದು, ಖಂಡಿತ. ನೋಡಿದ್ರಲ್ಲ ವೀಕ್ಷಕರೇ, ನಿಮ್ಗೆ ಉತ್ತಮವಾದಂತಹ ಸಾಂಬಾರ್ ಪುಡಿಗಳಾಗ್ಬೋದು, ನ್ಯಾಚುರಲ್ ಆಯಿಲ್ಸ್ ಆಗ್ಬೋದು ಬೇಕು ಅಂತ ಅಂದ್ರೆ ನೀವು ನಮ್ಮ ಗಿರಣಿ ಶಾಪ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ, ಎಲ್ಲ ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಿಮ್ಮ ಆರೋಗ್ಯಕ್ಕೋಸ್ಕರ ಏನೆಲ್ಲ ಬೇಕು ಅನ್ನೋದನ್ನ ನೀವೇ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಹಾಗೆ ನಮ್ಮ ಗಿರಣಿ ಶಾಪ್ಗಳು 3 ಬ್ರಾಂಚಸ್ ಇರುತ್ತೆ. ಮೊದಲನೇದು ಬಂದು ನಾಗರಬಾವಿ ಫಸ್ಟ್ ಸ್ಟೇಜ್ ಅಲ್ಲಿ ಇರುತ್ತೆ, ಎರಡನೇದು ನಾಗರಬಾವಿ ಸೆಕೆಂಡ್ ಸ್ಟೇಜ್ ಶ್ರೀಗಂಧ ಕಾವಲ್ ಹತ್ರ ಇರುತ್ತೆ, ಮೂರನೇದು ಬಂದು ಜಯನಗರ 4th ಬ್ಲಾಕ್ ಬನ್ನಿ ಬೇಕರ್ಸ್ ಆಪೋಸಿಟ್. ನಮ್ಮ 3 ಬ್ರಾಂಚ್ಗಳು ಬೆಂಗಳೂರಲ್ಲಿ ಅವೈಲೇಬಲ್ ಇರುತ್ತೆ. ಹಾಗೆ ನಿಮ್ಗೆ ಆಫೀಸಿಗೆ ಬರೋದಿಕ್ ಆಗ್ತಿಲ್ಲ, ಶಾಪಿಗೆ ಬರೋದಿಕ್ ಆಗ್ತಿಲ್ಲ ಅಂದ್ರೆ ಆನ್ಲೈನ್ ಅಲ್ಲಿ ಕೂಡ ನೀವು ಆರ್ಡರ್ ಮಾಡಬಹುದು. ಹಾಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ. ಹಾಗೆ ನಮ್ದು ವೆಬ್ಸೈಟ್ ಕೂಡ ಇರುತ್ತೆ, www.girani.in ವೆಬ್ಸೈಟ್ಗೆ ಭೇಟಿ ಕೊಟ್ಟು ನಿಮಗೆ ಬೇಕಾದಂತಹ ಹಾರ್ಡನ್ನ ನೀವು ಪರ್ಚೇಸ್ ಮಾಡಬಹುದು. ಧನ್ಯವಾದಗಳು.